ಮಾರ್ನಿಂಗ್, ಅ ವೆರಿ ಹ್ಯಾಪಿ ಸಂಡೇ. ವೆಲ್ಕಮ್ ಟು ಮೈ ಚಾನಲ್ ಶ್ವೇತಾ ಶ್ರೀರಾಮುಲು ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಆ್ಯಕ್ಚುಲಿ ಎವ್ರಿ ಡೇ ಮಾಡ್ತೀವಿ ಈ ರೊಟೀನು, ಎವ್ರಿ ಸಂಡೇ. ಬಟ್ ಆದರೆ ನನಗೆ ಹೇಳೋಕ್ಕಾಗಿಲ್ಲ. ಬಟ್ ಈ ಸಂಡೇ ನಾನು ಏನು ಮಾಡ್ತೀನಿ ಅಂತ ಹೇಳೋಣ ಅಂತ ಅಂದ್ಕೊಂಡೆ. ವಾಕ್ ಮಾಡಿಕೊಂಡು ನಾನು 6 o'clockಗೆ ಎದ್ದೆ. ಆಯಿತಾ. ನಾವು ಸ್ಯಾಟರ್ಡೇ ಅಂದರೆ ನನಗೆ ವೀಕ್ ಆಫ್ ಇರುವಾಗ ನಾನು ಯಾವಾಗಲೂ ವಾಕಿಂಗ್ ಹೋಗ್ತೀನಿ. ನನಗೇನಾದರೂ ವೀಕ್ ಆಫ್ ಇಲ್ಲ ಅಂತಂದರೆ ಅಲ್ಲಿ ನಾಟ್ ಗೋ. ನಮ್ಮ ಅಕ್ಕ ಮಾತ್ರ ಎವ್ರಿ ಡೇ ಹೋಗ್ತಾರೆ. ಈ ಸಂಡೇ ನಾನು 6 o'clockಗೆ ಎದ್ದೆ. ನಮ್ಮ ಅಕ್ಕ ಒಂದು 4 o'clock ಮುಂಚೆನೇ ಎದ್ದಿದ್ದಾರೆ. 4 minutes ಮುಂಚೆ ಎದ್ದು ನನಗೆ ಫೋನ್ ಮಾಡಿದ್ರು. ನಾನು ವಾಶ್ರೂಮಲ್ಲಿ ಇದ್ದೀನಿ. ನನಗೆ ಫೋನ್ ಮಾಡಿದ್ರೆ ರೆಡಿ ಇದೆಯಾ ಹೋಗೋಣ ಅಂತ. ಹ್ಞೂ ಸರಿ ಆಯಿತು ಅಂತಂದ್ಬಿಟ್ಟು. ಆ್ಯಂಡ್ ವೆರಿ ಮೋಸ್ಟ್ ಥಿಂಗ್, ಅ ವೆರಿ ಹ್ಯಾಪಿ ಮದರ್ಸ್ ಡೇ ಟು ಆಲ್ ದ ಮದರ್ಸ್. ಇವತ್ತು ಮದರ್ಸ್ ಡೇ. ಯಾರ್ಯಾರು ಮದರ್ ಇದ್ದೀರಾ, ಮದರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಸೊ ಅದಕ್ಕೋಸ್ಕರ ಅ ವೆರಿ ಹ್ಯಾಪಿ ಮದರ್ಸ್ ಡೇ. ಇವತ್ತು ನಾವು ವಾಕ್ ಮುಗಿಸ್ಕೊಂಡು ಹಂಗೆ ಕೆಳಗಡೆ ಬರ್ತಾ ಇರಬೇಕಾದ್ರೆ ನಮ್ಮ ಮನೆ ಹತ್ರನೇ ರಾಜಣ್ಣದು ಬ್ರ್ಯಾಂಚ್ ಇದೆ. ಕಾಲು ಸೂಪ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ನಾನು ನಮ್ಮ ಅಕ್ಕ ಹೇಳಿದ್ರು ಸರಿ ನಾನೇ ಪೇ ಮಾಡ್ತೀನಿ ಅಂದ್ಬಿಟ್ಟು ಓಕೆ ಫೈನ್ ಅಂತ ಅಂದ್ಬಿಟ್ಟು ಕಾಲು ಸೂಪು ಕುಡಿತಾ ಇದ್ದೀವಿ. ವೆಯ್ಟ್ ಆ್ಯಂಡ್ ವಾಚ್. ಕಾಲು ಸೂಪ್ ಬರುತ್ತೆ, ನಾನು ಅದನ್ನು ಕ್ಲಿಪ್ನ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ ಫೈನಲಿ ಕಾಲು ಬಂತು. ಸಿ, ಆ್ಯಕ್ಚುಲಿ ನನಗೆ ಎಷ್ಟು ಇಷ್ಟ ಅಂತಂದರೆ ಕಾಲು ಸೂಪು. ಇಟ್ ಇಸ್ ಸೋ ಗುಡ್. ಆ್ಯಂಡ್ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಏನಂತಂದರೆ, ನನಗೆ ಲಾಸ್ಟ್ ವೀಕ್ವರೆಗೂ ಗೊತ್ತಿರಲಿಲ್ಲ ಇದಕ್ಕೆ ಪೆಪ್ಪರ್ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದನ್ನು ನಮ್ಮ ಭಾವ ಇಂಟ್ರೊಡ್ಯೂಸ್ ಮಾಡಿದ್ದು ಲಾಸ್ಟ್ ವೀಕು. ಲೆಮನ್ ಹಿಂಡ್ಬಿಟ್ಟು ಸ್ಕ್ವೀಸ್ ಮಾಡಿ, ಇಲ್ಲಿ ನೋಡಿ ಲೆಮನ್ನ ಸ್ಕ್ವೀಸ್ ಮಾಡಿ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು, ಐ ಥಿಂಕ್ ಪೆಪ್ಪರ್ ಇಲ್ಲ ಅನಿಸುತ್ತೆ, ಒಂದು ನಿಮಿಷ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಹಾಕ್ಬಿಟ್ಟು ನೀಟಾಗಿ ಹಿಂಗೆ ಮಿಕ್ಸ್ ಮಾಡಿ ವೇಟ್ ಲೆಟ್ ಮಿ ಶೋ ಯು. ಓಕೆ, ಲೆಟ್ಸ್ ಟೇಸ್ಟ್. ಓ ಮೈ ಗಾಡ್, ಇಟ್ ಇಸ್ ಸೋ. ಇನ್ನೊಂದೇನೆಂದರೆ ಈ ಸ್ಪೆಷಾಲಿಟಿ ನೀವು ಯಾವಾಗ ಕುಡಿದ್ರೂ ಸೇಮ್ ಟೇಸ್ಟ್. ನೀನು ರಿವ್ಯೂ ಹೇಳು ಪ್ರೇಮ. ಸಕ್ಕತ್ತಾಗಿರುತ್ತೆ. ಇಲ್ಲಿ ಬಂತು ರಾಜಣ್ಣ ಯಾವ ಬ್ರಾಂಚಲ್ಲಾದರೂ ಓಕೆ, ನಮ್ಮ ಮನೆ ಹತ್ರ ಈ ಬ್ರಾಂಚ್ ಇದೆ, ಸೊ ಅದಕ್ಕೆ ಇಲ್ಲಿ ಬರ್ತೀವಿ. ಇಟ್ ಇಸ್ ಸೋ ಗುಡ್. ಎಷ್ಟು ಚೆನ್ನಾಗಿದೆ ಅಂದರೆ ಪೆಪ್ಪರ್ ಹಾಕೊಂಡ್ರೆ ಅಂತೂ ಗಂಟ್ಲಿಗೆ ಖಾರವಾಗಿ ಸೂಪರ್ ಅಂದರೆ ಸೂಪರ್ ಆಗಿದೆ. ಮಸ್ಟ್ ಟ್ರೈ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಪ್ರಮೋಷನ್. ನಾವು ಕುಡಿದ್ವಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದಷ್ಟೇ. ಇನ್ನೊಂದೇನೆಂದರೆ ಈ ಕಾಲು ಸೂಪಲ್ಲಿ ನನಗೆ ತುಂಬ ಫೇವ್ರೆಟ್ ಅಂತ ಹೇಳಿದ್ರೆ ಇಲ್ಲಿ ಈ ಸಾಫ್ಟಾಗಿರುತ್ತಲ್ಲ, ಇದು ಏನೋ ಒಂಥರ ಲೈಕ್ ಚೆನ್ನಾಗಿ ಇರುತ್ತೆ ತಿನ್ನೋಕ್ಕೆ. ಸೋ ಗುಡ್. ನಮ್ಮ ಅಕ್ಕ ಆಲ್ರೆಡಿ ಕಾಲು ಮಾಡಿದ್ದಲ್ಲ. ಎಷ್ಟು ಚೆನ್ನಾಗಿದೆ ಗಂಟ್ಲಿಗೆ ಅಂದರೆ ಇಟ್ ಇಸ್ ಸೋ ಗುಡ್. ಸೊ ಸೈಡಲ್ಲಿ ಆಯಿತು, ನಾವು ತಿಂದು ರೋಡ್ ಕ್ರಾಸ್ ಮಾಡಬೇಕು. ಇರಿ ನಿಮಿಷ ಹೋಗ್ತಾ ಇದ್ದೀವಿ. ಆ ನಾನ್ ವೆಜ್ಜು ಇವತ್ತೇನಂತ ಹೇಳಿದ್ರೆ ನೋಡಿ, ನಾನ್ ವೆಜ್ಜು ಇದು ಬಂದ್ಬಿಟ್ಟು ನಾನು ನಾಟಿ ಕೋಳಿ ತೊಗೊಂಡಿದ್ದೀನಿ. ಸೊ ನಮ್ಮ ಅಕ್ಕ ಅವ್ರು ಬಂದ್ಬಿಟ್ಟು ಮಟನ್ನು ಚಿಕನ್ನು ತಗೊಂಡಿದ್ದಾರೆ. ಎವ್ರಿ ಟೈಮು ವಾಕ್ ಹೋಗಬೇಕಾದ್ರೆ ಇನ್ನೊಂದೇನು ಗೊತ್ತಾ, ನಾನು ಸಂಡೇ ಅರ್ಲಿ ಮಾರ್ನಿಂಗ್ ಎದ್ದು ವಾಕ್ ಮಾಡೋದು ಇಟ್ ಇಸ್ ಸೋ ಗುಡ್. ಮೈಂಡು ಎಷ್ಟು ಫ್ರೆಶ್ ಅನಿಸುತ್ತೆ ಅಂದರೆ ಇಟ್ ಫೀಲ್ಸ್ ಲೈಕ್ ಇವಾಗ ನಾವು ಎಕ್ಸಾಮ್ಸ್ ಎಲ್ಲ ಇರಬೇಕಾದ್ರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೆಂಗೆ ಬೇಗ ಎದ್ದು ಓದ್ತೀವಲ್ಲ, ಅದೇ ಥರನೇ ಮಾರ್ನಿಂಗು ಬೇಗ ಎದ್ದಾಗ ನೈಟ್ ನಾವು ಬೇಗ ಮಲ್ಕೊಳ್ಬೋದು. ಸೊ ಆ್ಯಕ್ಚುಲಿ ನಮ್ಮ ಮನೇಲಿ ಹಂಗೆ ಆಗೋದು. ಇವಾಗ ನಾನು ಬೆಳಗ್ಗೆ ಬೇಗ ಎದ್ದೊಳ್ತೀನಲ್ಲ, ನನಗೆ ನೈಟ್ ಬೇಗ ಸ್ಲೀಪ್ ಬಂದುಬಿಡುತ್ತೆ. ಕಾಲು ಸೂಪ್ ಮಾತ್ರ ಸೂಪರಾಗಿತ್ತು.
ಇಟ್ ವಾಸ್ ಸೋ ಗುಡ್. ಆ್ಯಂಡ್ ನೀವು ಅದೂ ಕಾಲ್ ಸೂಪ್ನ ರಾಜಣ್ಣದಲ್ಲಿ ಆಫ್ಟರ್ನೂನು ಇಲ್ಲಾಂದರೆ ಈವ್ನಿಂಗು ಯಾರೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ಮಾರ್ನಿಂಗ್ ಬರುತ್ತಲ್ಲ ಟೇಸ್ಟು, ಆ ಟೇಸ್ಟು ಮಧ್ಯಾಹ್ನ ಈವ್ನಿಂಗ್ ಟೈಮಲ್ಲಿ ಇರಲ್ಲ ಅಂತ ನನ್ನ ಒಪಿನಿಯನ್. ಬಿಕಾಸ್ ನಾನು ಆಫ್ಟರ್ನೂನು ಒಂದ್ಸತಿ ಟ್ರೈ ಮಾಡಿದ್ದೀನಿ, ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಬಟ್ ಅರ್ಲಿ ಮಾರ್ನಿಂಗ್ ಈ ಥರ ಒಂದು 7 ಮೇಲೆ ಮಾಡೋ ಸೂಪ್ ಅಂತೂ ಇಟ್ ವಾಸ್ ಸೋ ಗುಡ್. ಅದ್ರ ಜೊತೆ ಇಡ್ಲಿ ಇರುತ್ತೆ, ಮಲ್ಲಿಕಾಯಿ ಇಡ್ಲಿ. ನಾನಂತೂ ದೋಸೆ ತಿಂತೀನಿ, ದೋಸೆ ತುಂಬ ಇಷ್ಟ ನನಗೆ. ಆ ಕಾಲು ಸೂಪ್ ಇರುತ್ತಲ್ಲ, ಆ ಕಾಲು ಸೂಪಲ್ಲೇ ಹಚ್ಕೊಂಡು ದೋಸೆ ತಿಂತೀನಿ. ಇಟ್ ಇಸ್ ಸೋ ಗುಡ್. ಆ್ಯಂಡ್ ನಮ್ಮ ಮನೆಗೆ ವಾಪಸ್ಸು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಮತ್ತು ನಮ್ಮ ಬಾಬು ಮುಂದೆ ಹೋಗ್ತಾ ಇದ್ದಾರೆ, ನಾನು ಆರಾಮಾಗಿ ಹಿಂದೆ ಬರ್ತಾಯಿದ್ದೀನಿ. ಆಲ್ರೆಡಿ ಇವತ್ತು ಆಲ್ಮೋಸ್ಟ್ 1 hour ಆಯಿತು. ನಮ್ಮ ಅಕ್ಕ ಹೊರಗಡೆ ಹೋಗಿದ್ದಾರೆ, ನಮಗೆ ಗೊತ್ತಿಲ್ಲ ಅವ್ರು ಹೋಗಿರೋದು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು, ಅದಕ್ಕೆ ನಾನು ತೋರಿಸಿದೆ.